ಮತ್ತೆ ಪಂದ್ಯ ಆರಂಭವನ್ನು ಪಡೆದುಕೊಂಡಿದೆ. 21-8ರಲ್ಲಿ 21 ಅಂಕಗಳು ಆಳ್ವಾಸ್, 8 ಅಂಕಗಳು ಹರಿಯಾಣ. ವೇಗವಾದ ಹಿಡಿತ, ಅತ್ಯುತ್ತಮ ಪ್ರಯತ್ನ, 1 ಅಂಕ ಹರಿಯಾಣದ ಪರವಾಗಿ. ಇನ್ನು ಕೇವಲ ಮಳೆ ಇಲ್ಲದ ಬೆಳೆ ಆಳ್ವಾಸ್ ಪರವಾಗಿ 1 ಅಂಕ. ಮುಂದಿನ ಪಂದ್ಯ ಹಾಗೂ ಕೊನೆಯ ಪಂದ್ಯ 2 ಪಂದ್ಯಗಳ ನಂತರ ನಿಚ್ಚಳ ಫಲಿತಾಂಶ ಹೊರಬೀಳಲಿದೆ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯವನ್ನು. ಇದು ಪ್ರಥಮ ಸೆಮಿಫೈನಲ್ ಪಂದ್ಯವಾಗಿದ್ದು ಆಳ್ವಾಸ್ ಎದುರಾಳಿ ಹರಿಯಾಣ. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯ ಚಿಂಚಲಿ ವರ್ಸಸ್ ಅರಗ. ಪ್ರೋಗ್ರೆಸಿವ್ ಅರಗ ಉತ್ತಮವಾದ ಹಿಡಿತ, ಸಂಘಟಿತ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಹರಿಯಾಣದ ಪರವಾಗಿ 1 ಅಂಕ. ಈ ಬಾಲಕಿಯರ ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ ಶ್ರೀಯುತ ಜನಪ್ರಿಯ ಶಾಸಕರು ಅಶೋಕ್ ಮಲಗೋಳಿ ಅವರು 50,000 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ ಸಿದ್ದಣ್ಣ ಪರಮಣ್ಣ ಸ್ಮರಣಾರ್ಥ 35,000 ರೂಪಾಯಿ. ಹರಿಯಾಣದ ಪರವಾಗಿ ಜರ್ಸಿ ನಂಬರ್ 7 ಆಟಗಾರ್ತಿ ಅಂಕವನ್ನು ಪಡೆಯಬೇಕು, ಇಲ್ಲವೇ ಅಂಕವನ್ನ ಕೊಟ್ಟು ಕಾದು ನೋಡೋಣ. ಯಶಸ್ವಿ ದಾಳಿನ ವಿಫಲತೆನ ನಿರ್ಣಾಯಕರ ನಿರ್ಣಯದೊಂದಿಗೆ ಅತ್ಯುತ್ತಮ ದ ಬಿಗ್ ಟ್ಯಾಕಲ್. बड़े होते टीम लास्ट को मैच टर्निंग पॉइंट मार देगा चुप बिसी 22-13 ಮಧ್ಯ ಪಂದ್ಯ ಸಾಗ್ತಾ ಇದೆ. ನಾಳೆ ಸರಿಯಾಗಿ ಬೆಳಿಗ್ಗೆ 10 ಗಂಟೆಗೆ ಪಂದ್ಯ. ಪ್ರೇಕ್ಷಕರ 23-17 ಮಧ್ಯ ಪಂದ್ಯ 6 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್. ನಾಳೆ ಇದೇ ಒಂದು ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ಬೆಳಗ್ಗೆ 10 ಗಂಟೆಗೆ ಕೆರಬಂಡಿ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ದಾರೆ. ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 35,000, ತೃತೀಯ ಬಹುಮಾನ 25,000, ಚತುರ್ಥ ಬಹುಮಾನ 15,000, ಪಂಚಮಿ ಬಹುಮಾನ 10,000, ಷಷ್ಠಿ ಬಹುಮಾನ 5,000. ಆಸಕ್ತಿ ಇದ್ದಂತ ಎಲ್ಲ ಒಂದು ತೆರಬಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಆಯೋಜಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಪಂದ್ಯ ಕಮ್ಬ್ಯಾಕ್ ಆಗ್ತಾ ಇದೆ, ಕಾದ್ ನೋಡ್ಬೇಕು. 23-18 ಕಬಡ್ಡಿ ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಅದ್ಭುತವಾದ ದಾಳಿಯೊಂದಿಗೆ ವಾಪಸ್ ಅತಿಯನ್ನು ಕಂಡುಕೊಳ್ತಾ ಇದ್ದಾರೆ. 24-19 ಮಧ್ಯ ಪಂದ್ಯ. ಗೆದ್ದರೆ ನೇರವಾಗಿ ಫೈನಲ್ಗೆ ಲಗ್ಗೆ ಇಡ್ತಾರೆ, ಸೋತರೆ 3 ಮತ್ತು 4ನೇ ಬಹುಮಾನಕ್ಕೆ ಬಾಜಿತರಾಗುವಂತಹ ತಂಡಗಳು ಮೈದಾನದ ಮಧ್ಯದಲ್ಲಿ ಕಾದ್ ನೋಡ್ಬೇಕಿಲ್ಲಿ. ಕ್ಷಣಗಣನೆ ಆರಂಭಗೊಂಡಿದೆ, ಪಂದ್ಯ ಅಂತಿಮ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ. ಹರಿಯಾಣ ತಂಡದ ಭರವಸೆಯ ದಾಳಿಗಾತಿ ಬೋನಸ್ ವಾಪಸ್ ಆಗ್ತಾ ಇದ್ದಾರೆ. 24-20 ಬರಲಿ ಒಂದ್ಸಲ ಜೋರ ಚಪ್ಪಾಳೆ.
ಎಂತ ರೋಚಕ ಪಂದ್ಯ. ಎಂತ ಒಂದು ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. 24-21. ಪ್ರೇಕ್ಷಕರ ಆಳ್ವಾಸ್ ತಂಡ ಗೆಲ್ತದನ್ನೋರು ಒಂದ್ಸಲ ಚಪ್ಪಾಳೆ ಕೊಡಿ ನೋಡೋಣ. ಹರಿಯಾಣ ತಂಡ ಗೆಲ್ತದನ್ನೋರು अभी बड़ी टेलर है, पिक्चर अभी बाकी है. 24-21 ಮಧ್ಯ ಪಂದ್ಯ. 3 ಅಂಕದ ಮುನ್ನಡೆ. ಈ ಬಾರಿ ಬಂಧನ ಆಗ್ತಾ ಇದೆ. ಹರಿಯಾಣ ತಂಡಕ್ಕೆ ಮತ್ತೊಂದು ದೊಡ್ಡ ಆಘಾತ ಆಗ್ತಾ ಇದೆ. ಅಂತಿಮ ಕ್ಷಣಾರ್ಧದಲ್ಲಿ ಬಿಡುವಿಲ್ಲದೆ ನಿರಂತರವಾಗಿ ಏಕಮುಖವಾಗಿ ದಾಳಿ ಮಾಡಬಲ್ಲಂತ ಆಟಗಾರ್ತಿ ಆಳ್ವಾಸ್ ತಂಡದ ಪರವಾಗಿ. For a second semi-final match, last and final call, Progress Arak, Jai Makali Chinchli. ಇಪ್ಪತ್ತಾರು 21 ಮಧ್ಯ ಪಂದ್ಯ. 5 ಅಂಕದ ನಿರಂತರ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಆಳ್ವಾಸ್ ತಂಡ. ಇಪ್ಪತ್ತಾರು 21 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಕಾದಿಡುವ ಕ್ಷಣಗಣನೆಯಲ್ಲಿ 3ನೇ ದಿನದ ಕಬಡ್ಡಿ ವೈಭವ ಬಹಳ ಒಂದು ಅತಿ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. 50,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲೆಕ್ಕ ಇಟ್ಟಿರುವಂತಹ ತಂಡಗಳು ಯಾರ ಪಾಲಾಗುತ್ತೆ ಅಂತ ಕಾದಿಡುವ ಕ್ಷಣಗಣನೆ ಆರಂಭ ಆಗಿದೆ. ಉತ್ತಮವಾದಂತ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಫೈಟ್. 21-27. ಮತ್ತೊಮ್ಮೆ ಆಳ್ವಾಸ್ ತಂಡದ ಸಾಕಷ್ಟು ಬಾರಿ ಸಪೋರ್ಟ್ ಮಾಡಿರುವಂತಹ ಆಟಗಾರ್ತಿ, ಸಪೋರ್ಟಿವ್ ದಾಳಿಗಾರ್ತಿ ಕಾದಿಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಕಬಡ್ಡಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಕೂಡ ನಾಡದೇವಿ ಉತ್ಸವ ಸಮಿತಿ ಪರವಾಗಿ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. 27-21 ಮಧ್ಯ ಪಂದ್ಯ. ಆಳ್ವಾಸ್ ತಂಡಕ್ಕೆ ಬಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಅಂಕದ ಹುಡುಕಾಟದಲ್ಲಿ ಆಟಗಾರ್ತಿ ಕಾದಿಡುವ ನಿರೀಕ್ಷೆ ಇದೆ. ದಾಳಿ ಇದೆ. ಅಂಕಕ್ಕಾಗಿ ಹುಡುಕಾಟ ನಡೀತಾ ಇದೆ. ಸಂಪೂರ್ಣವಾಗಿ ಅಂಕದ ಒಳಭಾಗಕ್ಕೆ ನುಗ್ಗಿ ಆಟಗಾರ್ತಿ ಅಂಕ ಪಡೆದಿರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದಿಡುವ ನಿರೀಕ್ಷೆ. ಸಮಯ ಬೀಳ್ತಾ ಇದೆ. ಕೇಕ್ ಬಂತು. 2 ಅಂಕದ ಸಂಪಾದನೆ ಬರ್ತಾ ಇದೆ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಬಹಳ ಒಂದು ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಇದು ಸತತವಾಗಿ 14ನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆ ಬೆಂಗಳೂರು, ವಿಜಯಪುರ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ವಿಜಯಪುರ ಇವರ ಅನುಮತಿಯೊಂದಿಗೆ ನಡೀತಕ್ಕಂಥ ಕಬಡ್ಡಿ ವೈಭವ ಬಹಳ ಒಂದು ಯಶಸ್ವಿ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ. 29-22 ಮಧ್ಯ ಪಂದ್ಯ. ಸುಮಣಗಲ ಪ್ರೋಗ್ರೆಸ್ ಅರಾಗ್, ಜೈ ಮಾಕಾಳಿ ಚಿಂಚಲಿ ತಾವುಗಳು ಸಿದ್ಧತೆಯಲ್ಲಿರ್ಬೇಕು. ಐದು ಕಮಾರ ಇಡ್ರ 29-22 ಮಧ್ಯ ಪಂದ್ಯ ಸಾಗುತ್ತಾರೆ. ಬಹಳ ಸಮಯದ ನಂತರ ಮತ್ತೊಮ್ಮೆ ಚಾಣಕ್ಷ ದಾಳಿಗಾರ್ತಿ ಕಾದಿಡುವ ನಿರೀಕ್ಷೆ ಇದೆ. ಮತ್ತೆ ಈ ಬಾರಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. 22-30 ಮಧ್ಯ ಪಂದ್ಯ. ಸುಪಣಿಕಲ್ ಆನದ 2 ಜನ ಆಟಗಾರ್ತಿಯ ನಡುವೆ ಮತ್ತೊಮ್ಮೆ ಆಳ್ವಾಸ್ ತಂಡದ ಆಟಗಾರ್ತಿಯ ದಾಳಿ ಭಾಗದಲ್ಲಿ ಬೈಟದ ಬಡಿತೀವಿ ಬೈಡು ಪಗಡೆ
ಕೊನೆಯ 5 ನಿಮಿಷ, ಇನ್ನು 5 ನಿಮಿಷದ ಆಟ ಬಾಕಿ ಇದೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. 8 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ 30-22 ಮಧ್ಯ ಪಂದ್ಯ. ನೋಡ ಆಳ್ವಾಸ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕಗಳಿಂದ ಆಚೆಗೆ ನಡಿಬೇಕು. ಕಾದೊಡುವ ನಿರೀಕ್ಷೆ ಇದೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ದಾಳಿ ಇದೆ, ಅಂಕ ಪಡೆಯಲೇಬೇಕಾದಂತ ಒತ್ತಡ ಕೂಡ ಇದೆ. ಸೂಪರ್ ಟ್ಯಾಕಲ್ ಆನ್ ಇದೆ, ಸಮಯ ಮೀರ್ತಾ ಇದೆ. ಬಂತು ಟ್ಯಾಕಲ್, ಆದರೆ ಸಪೋರ್ಟ್ ಬರಲಿಲ್ಲ. ಲೆಫ್ಟ್ ಕಾರ್ನರ್ ದಿಂದ ಸರಿಯಾದ ಸಮಯಕ್ಕೆ ಅಂಕಲ್ ಹೊಂದಿತ್ತು, ಆದ್ರೆ ಫ್ರಂಟ್ ಆಟಗಾರ್ತಿಯಿಂದ ಸಪೋರ್ಟ್ ಬರಲಿಲ್ಲ. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. ಕೊನೆಯ 4 ನಿಮಿಷ, आपके आखिरी 4 मिनट अभी खेल बाकी है. ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಕೊನೆಯ ಆಟಗಾರ್ತಿ ನಮ್ಮ ತಂಡದ ಅದ್ಭುತವಾದ ಡ್ಯಾಶ್ ಬರ್ತಾ ಇದೆ. 1+2 3.2. ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಆಳ್ವಾಸ್ ತಂಡದ ಸಾಕಷ್ಟು ಬಾರಿ ಸಪೋರ್ಟ್ ಮಾಡಿರುವಂತಹ ಆಟಗಾರ್ತಿ ಸಪಡಿಯು ದಾಳಿಗಾರ್ತಿ ದಾಳಿ ಭಾಗದಲ್ಲಿ. 35-24 ಮಧ್ಯ ಪಂದ್ಯ. ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಕಾದೊಡುವ ನಿರೀಕ್ಷೆಯಲ್ಲಿ. ಕೊನೆಯ 3 ನಿಮಿಷ, ಅಂತಿಮ 3 ನಿಮಿಷದ ಆಟ ಮಾತ್ರ ಬಾಕಿ. ಮೂವತ್ತೈದು 24 ಪಂದ್ಯ. ಪಂದ್ಯ ಅಂತಿಮ ಘಟ್ಟಕ್ಕೆ ನಿಧಾನವಾಗಿ ಸಾಗ್ತಾ ಇದೆ. ಗೆಲುವಿನತ್ತ ಮುಖ ಮಾಡ್ತಾ ಇದ್ದಾರೆ ಆಳ್ವಾಸ್ ಮೂಡುಬಿದಿರೆ ತಂಡದ ಆಟಗಾರ್ತಿಯರು. ಹಲೋ 35-25 ದಾಳಿ ಇದೆ. ದಾಳಿ ಭಾಗದಲ್ಲಿ ಆಳ್ವಾಸ್ ತಂಡದ ಕೊನೆಯ 2 ನಿಮಿಷ. ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. 36-27 ಮಧ್ಯ ಪಂದ್ಯ. 36-27 9.6 ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮೂವತ್ತಾರು 27 ಮಧ್ಯ ಪಂದ್ಯ. ಬೋನಸ್ 36-28 ಮಧ್ಯ ಪಂದ್ಯ. ಲಾಸ್ಟ್ ಮಿನಿಟ್. ಮೂವತ್ತಾರು 28 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಡೋಡೈ ಆಳ್ವಾಸ್ 36-29 ಮಧ್ಯ ಪಂದ್ಯ. ಡೈ ಆಳ್ವಾಸ್ ತಂಡಕ್ಕೆ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಸೆಕೆಂಡ್ ಸೆಮಿ ಫೈನಲ್ ಮ್ಯಾಚ್. ಪ್ರೋಗ್ರೆಸ್ ಅರವಸಿ ಜೈ ಮಾಕಳಿ ಚಿಂಚಲಿ.
ದಯವಿಟ್ಟು ಬೇಗನೆ ಬರಬೇಕು ಎರಡು ತಂಡದ ಆಟಗಾರ್ತಿಯರು. ಕನ್ನಡ ಆಗಲ್ಲ ಸರ್ ಇವತ್ತು. The match is over win by